ಎಲ್ಲರಿಗೂ ನಮಸ್ಕಾರಗಳು. ನಾನು ಸುಮಾ ಡಿ.ಜಿ, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ರಾಮನಗರ. ಈ ಆನ್ಲೈನ್ ವಿಡಿಯೋ ಮುಖಾಂತರ ಬೆಂಗಳೂರು ವಿಶ್ವವಿದ್ಯಾನಿಲಯ ಜ್ಞಾನಭಾರತಿ ನಿಗದಿಪಡಿಸಿರುವ ಸೆಕೆಂಡ್ BA ಥರ್ಡ್ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತಹ ವಿಷಯ ಸಾರ್ವಜನಿಕ ಆಡಳಿತದ ಪ್ರಕ್ರಿಯೆಗಳು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಕೋರ್ ಕಾನ್ಸೆಪ್ಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಮೊದಲು ಈ ಮಾಡ್ಯೂಲ್ ಸೆಷನ್ನಲ್ಲಿ ನಾನು ಸಾರ್ವಜನಿಕ ಆಡಳಿತ ಎಂದರೇನು, ಸಾರ್ವಜನಿಕ ಆಡಳಿತದ ಅರ್ಥ, ಸಾರ್ವಜನಿಕ ಆಡಳಿತದ ವ್ಯಾಖ್ಯೆಗಳು, ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಮತ್ತು ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. The first session, what is public administration, meaning of public administration and importance of public administration, scope of public administration. So ಸಾರ್ವಜನಿಕ ಆಡಳಿತದ ಬಗ್ಗೆ ಒಂದು ಇಂಟ್ರಡಕ್ಷನ್ ಅನ್ನು ನೋಡೋದಾದರೆ, ಸಾರ್ವಜನಿಕ ಆಡಳಿತ ಅನ್ನುವಂಥದ್ದನ್ನು ಸಮಾಜ ವಿಜ್ಞಾನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣ್ತೀವಿ. ಅಂದರೆ ಸಮಾಜ ವಿಜ್ಞಾನದಲ್ಲಿ ಸಾರ್ವಜನಿಕ ಆಡಳಿತವು ಒಂದು. ಇತ್ತೀಚಿನವರೆಗೆ ಇದನ್ನು ನಾವು ರಾಜ್ಯಶಾಸ್ತ್ರದ ಒಂದು ಭಾಗವಾಗಿಯೇ ಅಧ್ಯಯನ ಮಾಡಲಾಗ್ತಾ ಇತ್ತು. ಆದರೆ ಈ 20 ಮತ್ತು 21ನೇ ಶತಮಾನದಲ್ಲಿ ಸುಖಿ ರಾಜ್ಯಗಳ ಅಧ್ಯಯನದಿಂದಾಗಿ ಇದರ ಪಾತ್ರ, ಇದರ ಪ್ರಾಮುಖ್ಯತೆ, ಇದರ ಒಂದು ಮಹತ್ವ ಇವತ್ತು ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಬೇಕಾಗಿದೆ. ಹಾಗಾಗಿ ಸಾಮಾಜಿಕ ಭದ್ರತೆಯನ್ನು ಒದಗಿಸುವುದು, ಜೊತೆಗೆ ಸಮಾಜದ ಹಿತವನ್ನು ಕಾಪಾಡುವುದು ಸೇರಿದಂತೆ ಮಾನವನ ಕಲ್ಯಾಣವನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ. ಆದ್ದರಿಂದ ಇಂದು ನಾವು ಈ ಸಾರ್ವಜನಿಕ ಆಡಳಿತದ ಪ್ರಕ್ರಿಯೆಗಳನ್ನು ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಬದಲಾಗಿ ಆಡಳಿತ ರಾಜ್ಯ ಪರಿಕಲ್ಪನೆ, ಅಂದರೆ ಸಾರ್ವಜನಿಕ ಆಡಳಿತವನ್ನು ಆಧುನಿಕ ನಾಗರಿಕತೆಯ ಹೃದಯ ಅಂತ ಹೇಳಿ ವರ್ಣಿಸುತ್ತಾ, ಸಾರ್ವಜನಿಕ ಆಡಳಿತ ಎಂದರೇನು, ಸಾರ್ವಜನಿಕ ಆಡಳಿತದ ಅರ್ಥ, ಅದರ ಒಂದು ಬೆಳವಣಿಗೆಯನ್ನು ನೋಡಿದಾಗ ಮೊದಲು ಪ್ರಾಚೀನ ಈಜಿಪ್ಟ್ ನಾಗರಿಕತೆಯಲ್ಲಿ ಸಾರ್ವಜನಿಕ ಆಡಳಿತ ಇತ್ತು ಅನ್ನುವಂಥದ್ದನ್ನು ನೋಡ್ತೀವಿ. ನಂತರ ಪ್ರಾಚೀನ ಚೀನಾ ನಾಗರಿಕತೆಗೆ ಬಂದಾಗ ಅಲ್ಲೂ ಸಹ ಸಾರ್ವಜನಿಕ ಆಡಳಿತವನ್ನು ನೋಡ್ತೀವಿ. ಗ್ರೀಕ್ ನಗರ ರಾಜ್ಯಗಳಲ್ಲಂತೂ ಪ್ಲೇಟೋ, ಅರಿಸ್ಟಾಟಲ್ ಮತ್ತು ಸಾಕ್ರಟಿಸ್ ಕಾಲದಲ್ಲಿ ಸರ್ಕಾರದ ರಚನೆ ಮತ್ತು ಸಾರ್ವಜನಿಕ ಆಡಳಿತದ ಬಗ್ಗೆ ನೋಡ್ತೀವಿ. ರೋಮ್ ಸಾಮ್ರಾಜ್ಯದಲ್ಲೂ ಸಹ ಸಾರ್ವಜನಿಕ ಆಡಳಿತದ ಬಗ್ಗೆ ಇತ್ತು. ನಂತರ ನೋಡಿದಾಗ ಫ್ರಾನ್ಸ್, ಇಂಗ್ಲೆಂಡ್, ಪ್ರಷಿಯಾ ಮತ್ತು ರಷ್ಯಾಗಳಲ್ಲಿ ಈ ಸಾರ್ವಜನಿಕ ಆಡಳಿತವನ್ನು ಪ್ರಸ್ತಾಪ ಮಾಡಿದ್ದನ್ನು ಕಾಣ್ತೀವಿ. ಮೊದಲು ಈ ಸಾರ್ವಜನಿಕ ಆಡಳಿತ ಅನ್ನುವಂತಹ ಪದವನ್ನು 1812ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಅಲೆಕ್ಸಾಂಡರ್ ಹೆಮಿಲಿಟನ್ ಅನ್ನುವಂಥವರು ಬಳಸ್ತಾರೆ. ಈ ಅಲೆಕ್ಸಾಂಡರ್ ಹೆಮಿಲಿಟನ್ ಈ ಒಂದು ಪದವನ್ನು 1812ರಲ್ಲಿ ಬಳಸ್ತಾರೆ. ನಂತರ 19ನೇ ಶತಮಾನದಲ್ಲಿ ಸಾರ್ವಜನಿಕ ಆಡಳಿತವನ್ನು ವುಡ್ರೋ ವಿಲ್ಸನ್ ಅವರು ಪ್ರಸ್ತಾಪವನ್ನು ಮಾಡ್ತಾ, ವುಡ್ರೋ ವಿಲ್ಸನ್ ಅವರ ಗ್ರಂಥವಾದಂತಹ ದಿ ಸ್ಟಡಿ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 1886ರಲ್ಲಿ ಈ ಗ್ರಂಥವನ್ನು ಬರೀತಾರೆ. ಈ ಗ್ರಂಥವನ್ನು ಬರೆಯುವುದರ ಮೂಲಕ ಸಾರ್ವಜನಿಕ ಆಡಳಿತದ ಪಿತಾಮಹ ಅನ್ನುವಂತಹ ಕೀರ್ತಿಗೆ ವುಡ್ರೋ ವಿಲ್ಸನ್ ಅವರು ಪರಿಗಣಿಸ್ತಾರೆ. ನಂತರ 1926ರಲ್ಲಿ ಪ್ರೊಫೆಸರ್ LD ವೈಟ್ ಅವರು ದಿ ಇಂಟ್ರೊಡಕ್ಷನ್ ಟು ದಿ ಸ್ಟಡಿ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂತಹ ಗ್ರಂಥದಲ್ಲಿ ಸಾರ್ವಜನಿಕ ಆಡಳಿತವನ್ನು ಒಂದು ಪ್ರತ್ಯೇಕ ಶಾಖೆಯಾಗಿ ಅಧ್ಯಯನವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ನಂತರ 1927ರಲ್ಲಿ ಪ್ರೊಫೆಸರ್ ವಿಲೋಬಿ ಅವರು ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂತಹ ಗ್ರಂಥದಲ್ಲಿ ಸಾರ್ವಜನಿಕ ಆಡಳಿತದ ಬಗ್ಗೆ ತಮ್ಮ ಅಧ್ಯಯನವನ್ನು ಕೈಗೊಂಡು, ಅಷ್ಟೊತ್ತಿಗಾಗಲೇ ವಿಶ್ವ ಮತ್ತು ಪ್ರಪಂಚದಾದ್ಯಂತ 20 ಮತ್ತು 21ನೇ ಶತಮಾನದ ಅಂತ್ಯದ ವೇಳೆಗೆ ಪ್ರತಿಯೊಂದು ರಾಷ್ಟ್ರಗಳು ಸಹ
ಈ ಸಾರ್ವಜನಿಕ ಆಡಳಿತವನ್ನು ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಕ್ರಮಬದ್ಧವಾಗಿ ಅಧ್ಯಯನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಈ ಸಾರ್ವಜನಿಕ ಆಡಳಿತ ಅನ್ನುವಂಥದ್ದನ್ನು ನಾವು ನೋಡಿದಾಗ ಪ್ರಮುಖವಾಗಿ ಇದರ ಅಧ್ಯಯನ ಇಂದು ಜಾಗತಿಕ ಮಟ್ಟದಲ್ಲಿ ಮಹತ್ವ ಪಡೆದಿದೆ. ಸಾರ್ವಜನಿಕ ಆಡಳಿತ ಎಂದರೆ ರಾಷ್ಟ್ರ, ರಾಜ್ಯ ಮತ್ತು ಸ್ಥಳೀಯ ಹಂತಗಳಲ್ಲಿನ ಸರ್ಕಾರ. ಸಾರ್ವಜನಿಕ ಆಡಳಿತವನ್ನು ನಾವು ಇವತ್ತು ಇಷ್ಟೆಲ್ಲ ಪ್ರಮುಖವಾಗಿ ಇದರ ಅಧ್ಯಯನದ ವಿಷಯದಲ್ಲಿ ತೆಗೆದುಕೊಂಡು ನೋಡಿದಾಗ ಇದರ ಹಿನ್ನೆಲೆಯಲ್ಲಿ ಇದು ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಏನು ಅನ್ನುವಂಥದ್ದನ್ನು ನೋಡೋಣ. ಮೊದಲು ನಾವು ಸಾರ್ವಜನಿಕ ಆಡಳಿತ ಎಂದರೇನು ಅನ್ನುವಂಥದ್ದನ್ನು ತಿಳಿಯುವುದಕ್ಕಿಂತ ಮೊದಲು ನಮಗೆ ಅಡ್ಮಿನಿಸ್ಟ್ರೇಷನ್, ವಾಟ್ ಈಸ್ ಅಡ್ಮಿನಿಸ್ಟ್ರೇಷನ್, ಆಡಳಿತ ಎಂದರೇನು ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿದೆ. ಇಲ್ಲಿ ಹೇಳ್ತಾರೆ ಈ ಸಾರ್ವಜನಿಕ ಆಡಳಿತ ಎಂದರೇನು ಅನ್ನುವಂಥದ್ದನ್ನು ಬಹಳ ಮುಖ್ಯವಾಗಿ ನಾವು ಸಾರ್ವಜನಿಕ ಆಡಳಿತವನ್ನು ನೋಡೋಣ. ಲ್ಯಾಟಿನ್ ವರ್ಡ್ ಹ್ಯಾಡ್ ಆ್ಯಂಡ್ ಮಿನಿಸ್ಟರ್ or the root word of administration, its meaning to serve, to look after, to organization, to organize or to manage. ಸಾರ್ವಜನಿಕ ಆಡಳಿತ ಅನ್ನುವಂತಹ ಪದ ಇಂಗ್ಲಿಷ್ನ ಅಡ್ಮಿನಿಸ್ಟ್ರೇಷನ್ ಅನ್ನುವಂತಹ ಪದದಿಂದ ಬಂದಿದೆ. ಇದರ ರೂಪಾಂತರ ಅಂದರೆ ಅಡ್ಮಿನಿಸ್ಟ್ರೇಷನ್ ಎಂಬ ಪದ ಲ್ಯಾಟಿನ್ ಪದವಾದ ಆ್ಯಡ್ ಮತ್ತು ಮಿನಿಸ್ಟರಿಯೋ ಎಂಬೆರಡು ಪದಗಳಿಂದ ಬಂದಿದೆ. ಅಂದರೆ ಇದರ ಅರ್ಥ ವ್ಯವಹಾರ ನೋಡಿಕೊಳ್ಳುವುದು, ನಿರ್ದೇಶಿಸುವುದು, ಸೇವೆಯನ್ನು ನಿರ್ವಹಿಸುವಂಥದ್ದು, ಸೇವಾ ಸೌಲಭ್ಯಗಳನ್ನು ಒದಗಿಸುವಂಥದ್ದು. ಆಡಳಿತ ಎಂದರೆ ಸಾರ್ವಜನಿಕ ಸೇವೆಯನ್ನು ಮಾಡುವುದು. ಆಡಳಿತ ಅಂದರೆ ಸಾರ್ವಜನಿಕ ಸೇವೆಯನ್ನು ಮಾಡುವಂಥದ್ದು. ಆಡಳಿತ ವ್ಯವಸ್ಥೆಯ ಪ್ರಕ್ರಿಯೆಗಳನ್ನು ಎಲ್ಲ ಬಗೆಯ ಸಂಘ ಸಂಸ್ಥೆಗಳಲ್ಲೂ ಸಹ ನಾವು ಕಾಣ್ಬೋದಾಗಿದೆ. ಸಾರ್ವಜನಿಕ ಆಡಳಿತದ ವ್ಯವಸ್ಥೆಯ ಎಲ್ಲ ಹಂತಗಳಲ್ಲೂ ಕಾಣ್ಬೋದಾಗಿದೆ. ಆಡಳಿತ ಅನ್ನುವಂಥ ಒಂದು ಅರ್ಥದ ಬಗ್ಗೆ ಕೆಲವೊಂದು ಲೇಖಕರು ತಮ್ಮ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಪ್ರೊಫೆಸರ್ LD ವೈಟ್ ಅವರ ಪ್ರಕಾರ ಉದ್ದೇಶಿತ ಗುರಿ ಸಾಧನೆಗಾಗಿ ಹಲವಾರು ನಿರ್ದೇಶಿಸುವ, ಸಂಯೋಜಿಸುವ ಮತ್ತು ನಿಯಂತ್ರಿಸುವ ಸಂಕಲನವೇ ಆಡಳಿತ. ಉದ್ದೇಶಿತ ಗುರಿ ಸಾಧನೆಯೊಂದರ ಸಾಧನೆಗಾಗಿ ಹಲವಾರು ಜನರನ್ನು ನಿರ್ದೇಶಿಸುವ, ಸಂಯೋಜಿಸುವ ಮತ್ತು ನಿಯಂತ್ರಿಸುವ ಸಂಕಲನವೇ ಆಡಳಿತ. ಪ್ರೊಫೆಸರ್ LD ವೈಟ್ ಸೇಸ್ ಅಕಾರ್ಡಿಂಗ್ ಟು ವಾಟ್ ಈಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ದಿ ಹಾರ್ಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಈಸ್ ದಿ ಡೈರೆಕ್ಷನ್, coordination and control of many persons to achieve some common process or objective. Next one, Pellicis and Menegro ಒಂದು ಉದ್ದೇಶ ಸಾಧನೆಗಾಗಿ ಮಾನವರ ಮತ್ತು ಸಾಮಗ್ರಿಗಳ ಸಂಘಟನೆ ಮತ್ತು ಬಳಕೆಯೇ ಆಡಳಿತ. Pellicis and Menegro, administration is the organization and use of man and materials to purposes. Next, ಪಿಪನರ್ ಪ್ರಕಾರ ನಿರೀಕ್ಷಿಸಿದ ಗುರಿಗಳನ್ನು ಈಡೇರಿಸಿಕೊಳ್ಳಲು ಮಾನವರ ಮತ್ತು ಸಾಮಗ್ರಿಗಳ ಸಂಪನ್ಮೂಲಗಳ ವ್ಯವಸ್ಥೆ ಮತ್ತು ನಿರ್ದೇಶನವೇ ಆಡಳಿತ. ಲೂಥರ್ ಗಲಿಗ್, ಆಡಳಿತವು ಕೆಲಸ ಕಾರ್ಯಗಳನ್ನು ಈಡೇರಿಸಿಕೊಳ್ಳಲು ನಿರೂಪಿಸಲ್ಪಟ್ಟ ಗುರಿಗಳಿಗೆ ಸಂಬಂಧಿಸಿದೆ. ಲೂಥರ್ ಗಲಿಗ್, ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಟು ಡೂ ವಿತ್ ಥಿಂಗ್ಸ್ ಡನ್ ವಿತ್ ದಿ ಡಿಫೈನ್ಡ್ ಆಬ್ಜೆಕ್ಟಿವ್ಸ್. ಪ್ರೊಫೆಸರ್ ವಾಲ್ಡೋ ರವರ ಪ್ರಕಾರ ಗರಿಷ್ಠ ಪ್ರಮಾಣದ ವಿವೇಚನಾಶೀಲತೆಯುಳ್ಳ ಮಾನವನ ಸಹಕಾರಯುತ ಪ್ರಯತ್ನದ ಒಂದು ಬಗೆಯೇ ಆಡಳಿತ. ಡಿ ವಾಲ್ಡೋ, ಅಡ್ಮಿನಿಸ್ಟ್ರೇಷನ್ ಈಸ್ ಎ ಟೈಪ್ ಆಫ್ ಕೋಆಪರೇಟಿವ್ ಎಫರ್ಟ್ ದಟ್ ಹ್ಯಾಸ್ ಎ ಹೈ ಡಿಗ್ರಿ ರಿಲೇಟಿವಿಟಿ. ಒಟ್ಟಾರೆ
ಆಡಳಿತ ಅಂತ ಅಂದಾಗ ನಾವು ಎರಡು ರೀತಿಯಾದಂತಹ ಅಭಿಪ್ರಾಯಗಳನ್ನು ನೋಡ್ತೀವಿ. ಒಂದು ಸಾಮೂಹಿಕ ಪ್ರಯತ್ನ, ಇನ್ನೊಂದು ಸಾಮಾನ್ಯ ಉದ್ದೇಶ. ಇಲ್ಲಿ ಈ ಆಡಳಿತವನ್ನು ಒಂದು ಸಾಮಾನ್ಯ ಉದ್ದೇಶ ಸಾಧನೆಗೋಸ್ಕರ ಜನರ ಗುಂಪು ಕೈಗೊಳ್ಳುವಂತಹ ಒಂದು ಪ್ರಯತ್ನ, ಈ ಜನರ ಗುಂಪು ಸಹಕಾರಯುತವಾದಂತಹ ಗುಂಪಿನ ಮೂಲಕ ನಡೆಸುವಂತಹ ಒಂದು ಪ್ರಕ್ರಿಯೆ. ಅಡ್ಮಿನಿಸ್ಟ್ರೇಷನ್ ಈಸ್ ಎ ಕಲೆಕ್ಟಿವ್ ಆಕ್ಟಿವಿಟಿ ಡೈರೆಕ್ಟ್ ವರ್ಡ್ಸ್ ದಿ ಅಟೆಂಡ್ ಆ್ಯಂಡ್ ಸ್ಪೆಸಿಫಿಕ್ಸ್ ಆಫ್ ಗೋಲ್. ನೆಕ್ಸ್ಟ್ ನೋಡ್ದಾದ್ರೆ ಸಾರ್ವಜನಿಕ ಆಡಳಿತ ಎಂದರೇನು? ಆಡಳಿತವನ್ನು ನೋಡಿದ ನಂತರ ಸಾರ್ವಜನಿಕ ಆಡಳಿತವನ್ನು ಅಧ್ಯಯನ ಮಾಡುವಂಥದ್ದು ಬಹಳ ಮುಖ್ಯ. ಇಲ್ಲಿ ಸಾರ್ವಜನಿಕ ಆಡಳಿತ ಅಂದಾಗ ನಾವು ಸಾಮಾನ್ಯವಾಗಿ ಪೂರ್ವ ಸಿದ್ಧಾಂತದ ಉದ್ದೇಶಗಳ ಸಾಧನೆಗಾಗಿ ಸಾಮೂಹಿಕ ಕಾರ್ಯಪ್ರಯತ್ನವೇ ಸಾರ್ವಜನಿಕ ಆಡಳಿತ. ಈ ಸಾಮೂಹಿಕ ಕಾರ್ಯಪ್ರಯತ್ನಗಳ ನೋಡಿದಾಗ ಕುಟುಂಬ ವಾಣಿಜ್ಯ ಮತ್ತು ಧಾರ್ಮಿಕವಾದಂತಹ ಶೈಕ್ಷಣಿಕ ಸಂಸ್ಥೆಗಳಾಗಿರ್ಬೋದು, ಸರ್ಕಾರದ ಕಾರ್ಯನಿರ್ವಹಣೆಯಾಗಿರ್ಬೋದು, ಇವುಗಳಲ್ಲಿ ಮಾತ್ರ ನಾವು ನೋಡ್ತೀವಿ. ಉದಾಹರಣೆಗೆ ಒಂದು ಉದಾಹರಣೆಯನ್ನು ಹೇಳಬೇಕು ಅಂದಾಗ, ಒಬ್ಬ ಜಿಲ್ಲಾಧಿಕಾರಿಯಲ್ಲಿರುವಂತಹ ಒಬ್ಬ ಜವಾನ ಅಥವಾ ಒಬ್ಬ FDA SDA ಆದಂತಹ ಅಧಿಕಾರಿಗಳು ತನ್ನ ತಾಯಿಗೆ ಹುಷಾರಿಲ್ಲ ಅಂತೇಳಿ, ತನ್ನ ತಾಯಿಯ ಆರೋಗ್ಯ ಸರಿಯಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ರಜೆಯನ್ನು ಮಂಜೂರು ಕೋರಿ ಅದಕ್ಕೆ ಸಂಬಂಧಪಟ್ಟಂತೆ ಅಂಚೆ ಪೆಟ್ಟಿಗೆಗೆ ಹಾಕಿದ್ರೆ ಅದನ್ನು ಏನಂತ ಪರಿಗಣಿಸಲಾಗುತ್ತದೆ ಅಂದಾಗ ವೈಯಕ್ತಿಕ. ಅದೇ ವ್ಯಕ್ತಿ, ಅದೇ ಜಿಲ್ಲಾಧಿಕಾರಿಯಲ್ಲಿ ಕೆಲಸ ಮಾಡುವಂತಹ ಒಬ್ಬ ಅಧಿಕಾರಿ ತನಗೆ ರಜೆಯನ್ನು ಬೇಕು ಅಂತೇಳಿ ಕೋರಿ ಮಂಜೂರು ಮಾಡಬೇಕು ಅಂತ ಹೇಳಿ ಅದನ್ನು ಅಂಚೆ ಪೆಟ್ಟಿಗೆಗೆ ಹಾಕಿದಾಗ ಅದನ್ನು ನಾವು ಸಾರ್ವಜನಿಕ ಆಡಳಿತ ಅಂತೇಳಿ ಕರಿತೀವಿ. ಸೊ ಹೀಗೆ ಸಾರ್ವಜನಿಕ ಆಡಳಿತ ಅನ್ನುವಂಥದ್ದನ್ನು ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ವಿಷಯದಲ್ಲೂ ಇವತ್ತು ದಿನನಿತ್ಯ ನಾವು ಜಗತ್ತು ಮತ್ತು ಸಮಾಜವನ್ನು ತಿಳ್ಕೊಳ್ಬೇಕು ಅಂದಾಗ ಸಾರ್ವಜನಿಕ ಆಡಳಿತ ಬೇಕೇ ಬೇಕು. ಹಾಗಾದರೆ ಸಾರ್ವಜನಿಕ ಆಡಳಿತ ಎಂದರೇನು ಅನ್ನುವಂಥದ್ದನ್ನು ಇಲ್ಲಿ ನೋಡೋಣ. ಪ್ರೊಫೆಸರ್ ವುಡ್ರೋ ವಿಲ್ಸನ್ ಅವರ ಪ್ರಕಾರ ಸಾರ್ವಜನಿಕ ನೀತಿಗಳನ್ನು ಸಾರ್ವಜನಿಕ ಕಾನೂನಿನ ಪ್ರಕಾರ ಜಾರಿಗೊಳಿಸುವುದೇ ಸಾರ್ವಜನಿಕ ಆಡಳಿತ. Woodrow Wilson says that public administration is a detailed and systematic applications of law. Every particular applications of law is an act of administration. LD ವೈಟ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತವು ಅಧಿಕೃತವಾಗಿ ಘೋಷಿಸಲ್ಪಟ್ಟ ಸರ್ಕಾರದ ನೀತಿಯನ್ನು ಕಾರ್ಯಗತಗೊಳಿಸುವ ಉದ್ದೇಶ ಹೊಂದಿರುವ ಎಲ್ಲ ಕಾರ್ಯಗಳನ್ನು ಒಳಗೊಂಡಿದೆ. LD ವೈಟ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕನ್ಸಿಸ್ಟ್ಸ್ ಆಫ್ all those operations having for their purpose of fulfillment of enforcement of public policy. ಫಿಷನರ್, ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಪ್ರಯತ್ನವೇ ಸಾರ್ವಜನಿಕ ಆಡಳಿತ. ಫಿಷನರ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ಎ ಕೋಆರ್ಡಿನೇಷನ್ ಆಫ್ ಕಲೆಕ್ಟಿವ್ ಎಫರ್ಟ್ ಆಫ್ ಇಂಪ್ಲಿಮೆಂಟ್ ಪಬ್ಲಿಕ್ ಪಾಲಿಸಿ. ಗ್ಲಾಡನ್, ಸಾರ್ವಜನಿಕ ಆಡಳಿತವು ಸರ್ಕಾರದ ಆಡಳಿತಕ್ಕೆ ಸಂಬಂಧಿಸಿದೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ consolidated with government administration. ಲೂಥರ್ ಗಲಿಕ್, ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗದ ಶಾಖಾ ಅಂಗಕ್ಕೆ ಸಂಬಂಧಿಸಿದೆ. ಲೂಥರ್ ಗಲಿಕ್ says that public administration consolidated with the second branch of government ಇನ್ ಎಕ್ಸಿಕ್ಯೂಟಿವ್. ಈ ಎಲ್ಲ ವ್ಯಾಖ್ಯಾನಗಳನ್ನು ನೋಡಿದಾಗ ನಾವು ಪ್ರಮುಖವಾಗಿ ಸಾರ್ವಜನಿಕ ಆಡಳಿತವನ್ನು ಒಂದು ವ್ಯಾಪಕವಾದಂತಹ ಅರ್ಥದಲ್ಲಿ ನೋಡ್ತೀವಿ ಮತ್ತು ನಂತರ ಸಂಕುಚಿತವಾದಂತಹ ಅರ್ಥದಲ್ಲಿ ನೋಡ್ತೀವಿ. ಸಂಕುಚಿತ ಮತ್ತು
ವ್ಯಾಪಕವಾದಂತಹ ಅರ್ಥದಲ್ಲಿ ನಾವು ಸಾಮಾನ್ಯವಾಗಿ ನೋಡಿದಾಗ ಕೆಲವು ಲೇಖಕರು ಸಾರ್ವಜನಿಕ ಆಡಳಿತ ಸರ್ಕಾರದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತಹದ್ದು. ಅಂದರೆ ಇದನ್ನು ಸರ್ಕಾರದ ಆಡಳಿತದ ಎಲ್ಲ ಅಂಗಗಳಲ್ಲೂ ಸಹ ಕಾಣ್ತೀವಿ ಅಂತ ಇಲ್ಲಿ ಪ್ರಮುಖವಾಗಿ ಇದನ್ನು ನಮ್ಮ ಚಿಂತಕರುಗಳು ಒಪ್ಪಿಕೊಳ್ತಾರೆ. ಅಂದರೆ ಈ ಒಂದು ಸರ್ಕಾರದಲ್ಲಿ ಏನಿದೆ, ಸರ್ಕಾರದ ಪ್ರಮುಖವಾದಂತಹ ಕಾರ್ಯಾಂಗ ಏನು ಕಾರ್ಯವನ್ನು ನಿರ್ವಹಿಸುತ್ತೆ ಎಲ್ಲವನ್ನು ನೋಡ್ಕೊಳ್ಳುತ್ತೆ ಅಂತ. ಇನ್ನು ಕೆಲವರು ಹೇಳ್ತಾರೆ ಇದು ಕೇವಲ ಸರ್ಕಾರದ ಕಾರ್ಯಾಂಗಕ್ಕೆ ಮಾತ್ರ ಸಂಬಂಧಪಟ್ಟಿದೆ, ಸರ್ಕಾರದ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಿದೆ ಅನ್ನುವಂಥದ್ದನ್ನು ಈ ಸಂಕುಚಿತ ಮತ್ತು ವಿಶಾಲವಾದಂತಹ ಅರ್ಥದಲ್ಲಿ ಇವರೆಲ್ಲರೂ ಹೇಳ್ತಾರೆ. ಹಾಗಾಗಿ ಸಮ್ ಆಫ್ ದೋಸ್ ರೆಫರೆನ್ಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಸ್ ಟೋಟಲಿ ಆಫ್ ಗವರ್ನಮೆಂಟ್ ಆಕ್ಟಿವಿಟೀಸ್ or other consider it as an executive functions. In general, public administration is as an government in action, thus the public administration is none of political machinery of government encouraged in looking after the welfare of people within the framework of law. It is the permanent executive of the government in aided and support of political executive. ಅಂದರೆ ಈ ಸಾರ್ವಜನಿಕ ಆಡಳಿತದ ಈ ಒಂದು ಅರ್ಥವನ್ನು ನೋಡಿದಾಗ ಇಲ್ಲಿ ಸಾಮೂಹಿಕ ಪ್ರಯತ್ನ ಜೊತೆಗೆ ಒಂದು ರೀತಿ ಸಾಮಾನ್ಯವಾದಂತಹ ಉದ್ದೇಶ ಸಾಧನೆ. ಅಂದರೆ ಇಲ್ಲಿ ಸಾಮಾನ್ಯವಾದಂತಹ ಉದ್ದೇಶ ಸಾಧನೆಯಿಂದ ಇದ್ದಾಗ ಆ ಜನರ ಗುಂಪು ಕೈಗೊಳ್ಳುವಂತಹ ಸಾಮೂಹಿಕ ಪ್ರಯತ್ನವೇ ಏನಂತ ಕರಿಬೋದು, ಸಾರ್ವಜನಿಕ ಆಡಳಿತ. ಹಾಗಾಗಿ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಒಂದು ಸಾಮಾನ್ಯ ಉದ್ದೇಶ ಸಾಧನೆಗಾಗಿ ಆ ಜನರ ಗುಂಪು ಕಾರ್ಯವನ್ನು ನಿರ್ವಹಿಸುವಂತಹ ಎಲ್ಲ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಸಮಗ್ರವಾದಂತಹ ಅಧ್ಯಯನವೇ ಸಾರ್ವಜನಿಕ ಆಡಳಿತ. ಇನ್ನು ಈ ಸಾರ್ವಜನಿಕ ಆಡಳಿತದ ಮುಂದುವರೆದಂತಹ ಭಾಗದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇದರ ಒಂದು ಸ್ವಭಾವ, ಇದರ ಒಂದು ವ್ಯಾಪ್ತಿ ಮತ್ತು ಮಹತ್ವದ ಬಗ್ಗೆ ನೋಡಿದಾಗ ಏನು ಸಾರ್ವಜನಿಕ ಆಡಳಿತ ಇಷ್ಟೊಂದು ಸಮಗ್ರವಾಗಿ ಇದರ ಒಂದು ಇಷ್ಟೆಲ್ಲ ಅರ್ಥವನ್ನು ಪಡ್ಕೊಂಡಿದೆ ಅಂದಾಗ ಏನು ಮಹತ್ವ ಮತ್ತು ಸ್ವರೂಪವನ್ನು ವ್ಯಾಪ್ತಿಯನ್ನು ಪಡೆದುಕೊಂಡಿದೆ. ಇಲ್ಲಿ ಸಾರ್ವಜನಿಕ ಆಡಳಿತವನ್ನು ಸಮಗ್ರ ದೃಷ್ಟಿಕೋನ ಮತ್ತು ನಿರ್ವಹಣಾ ದೃಷ್ಟಿಕೋನದ ಮೂಲಕ ಸಾರ್ವಜನಿಕ ಆಡಳಿತದ ಸ್ವರೂಪವನ್ನು ಅಧ್ಯಯನ ಮಾಡ್ಬೋದು. ಇಲ್ಲಿ ಸಮಗ್ರ ಅಂದಾಗ ಇದನ್ನು ಸಾರ್ವಜನಿಕ ಆಡಳಿತದ ಪ್ರತಿಯೊಂದು ಹಂತದಲ್ಲೂ ಸಹ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳನ್ನು ಕುರಿತು ಅಧ್ಯಯನ ಮಾಡುವಂಥದ್ದಾಗಿರ್ಬೋದು. ಜೊತೆಗೆ ಇದನ್ನು ನಿರ್ವಹಿಸುವಂಥದ್ದಂದಾಗ ಪ್ರತಿನಿತ್ಯ ಸಾರ್ವಜನಿಕ ಆಡಳಿತ ಜನತೆಗೆ ಸದಾಕಾಲ ಸೇವೆಯನ್ನು ನಿರ್ವಹಿಸುವಂತಹ ಹಂತದಲ್ಲೂ ಸಹ ನಾವು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು, ಅದರ ಸ್ವರೂಪವನ್ನು ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಅಂತಂದಾಗ ವ್ಯಾಪ್ತಿಗೆ ನಾವು ಇನ್ನೊಂದು ಅರ್ಥದಲ್ಲಿ ಹೇಳ್ತೀವಿ ಎಲ್ಲೆ ಅಥವಾ ಮಿತಿ ಅಥವಾ ಗಡಿ. ಹೀಗೆ ಸಾರ್ವಜನಿಕ ಆಡಳಿತದಲ್ಲಿ ಈ ವ್ಯಾಪ್ತಿಯ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ಅಂದರೆ ಲೇಖಕರೇ ಸಹ ಇದನ್ನು ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. LD ವೈಟ್ ಆಗಿರ್ಬೋದು, ವುಡ್ರೋ ವಿಲ್ಸನ್ ಆಗಿರ್ಬೋದು, ಡಿಮಾಕ್ ಆಗಿರ್ಬೋದು ಮೊದಲಾದ ತಜ್ಞರು. ಹಾಗಾಗಿ ಇಲ್ಲಿ ಸರ್ಕಾರದ ಎಲ್ಲ ಕಾರ್ಯಕಲಾಪಗಳಿಗೂ ಸಹ ಸಂಬಂಧಪಡುತ್ತೆ ಅಂತ ಇನ್ನೊಂದು ಪಂಥದ ಲೇಖಕರು ಲೂಥರ್ ಗಲಿಕ್ಕು, ಸೈಮನ್ನು ಇವರು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಈ ಸಾರ್ವಜನಿಕ ಆಡಳಿತ ಪ್ರಕಾರ ನಾವು ನೋಡಿದಾಗ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಅದರ ಕಾರ್ಯಚಟುವಟಿಕೆಗೆ ಸಂಬಂಧಪಟ್ಟಂತಹದ್ದಾಗಿದೆ. ಇನ್ನು ಬರೀ ಕಾರ್ಯಾಂಗ ಮಾತ್ರ ಕಾರ್ಯಾಂಗಕ್ಕೆ ಸೀಮಿತಗೊಂಡಿದೆ. ಅಂದರೆ ಸಾರ್ವಜನಿಕ ಆಡಳಿತದ ಕಾರ್ಯಾಂಗಕ್ಕೆ ಮಾತ್ರ ಸೀಮಿತಗೊಂಡಿದೆ ಅಂತ ಲೂಥರ್ ಗಲಿಕ್ ಅವರು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಈ ಒಂದು ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಏನೇ ಒಂದು ಭಿನ್ನಾಭಿಪ್ರಾಯಗಳು ಇದ್ದರೂ ಸಹ ಈ ಒಂದು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯ ಬಗ್ಗೆ ನಮ್ಮ ಲೂಥರ್ ಗಲಿಕ್ ಅವರು ಪೋಸ್ಟ್ ಕ್ರ್ಯಾಬ್ನಲ್ಲಿ ಇದರ ಒಂದು ವ್ಯಾಪ್ತಿಯನ್ನು ಸವಿಸ್ತಾರವಾಗಿ ತಿಳಿಯಪಡಿಸ್ತಾರೆ. ಅಂದರೆ ಈ ಪೋಸ್ಟ್ ಕ್ರ್ಯಾಬ್ ಅನ್ನುವಂತಹ ಪದವೇ ಇಡೀ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ತಿಳಿಸುತ್ತೆ. ಇಲ್ಲಿ ನಾವು P ಅಂದರೆ ಪ್ಲಾನಿಂಗ್ ಅಂತೀವಿ, ಯೋಜನೆ ಅಂತೀವಿ. O ಅಂದರೆ ಆರ್ಗನೈಸೇಷನ್ ಅಂತೀವಿ, ಸಂಘಟನೆ ಅಂತ ಹೇಳಿ ಆಗಿರ್ಬೋದು.
ಇನ್ನು ಎಸ್ ಅಂದರೆ ಸ್ಟಾಫಿಂಗ್ ಸಿಬ್ಬಂದಿ ಆಗಿರ್ಬೋದು, ಡಿ ಅಂದರೆ ಡೈರೆಕ್ಷನ್ ನಿರ್ದೇಶನ ಆಗಿರ್ಬೋದು, ನಂತರ ಕೋಆರ್ಡಿನೇಷನ್ ಸಂಯೋಜನೆ ಆಗಿರ್ಬೋದು, ನಂತರ ಆರ್ ಬಂದರೆ ರಿಪೋರ್ಟಿಂಗ್ ವರದಿ ಅಂತೇಳಿ ಆಗಿರ್ಬೋದು, ನಂತರ ಬಿ ಬಜೆಟ್ ಆಯವ್ಯಯ. ಇವೆಲ್ಲವೂ ಸಹ ಸೇರಿದಾಗ ಮಾತ್ರ ನಾವು ಏನಂತ ಕಾಣಲಿಕ್ಕೆ ಸಾಧ್ಯ, ಹೌದು ಆರ್ಗನೈಸೇಷನ್ ಸಂಘಟನೆಯನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ನಾವು ಪ್ರಮುಖವಾಗಿ ಇವೆಲ್ಲ ವಸ್ತು ಸಾಮಗ್ರಿಗಳನ್ನು ಒಳಗೊಂಡಂತೆ ಲೂಥರ್ ಗಲಿಕ್ ಅವರು ಈ ಪದವನ್ನು ಸಾರ್ವಜನಿಕ ಆಡಳಿತದಲ್ಲಿ ಏನೇನು ಮಾಡುತ್ತೆ ಇದರ ವ್ಯಾಪ್ತಿಯಲ್ಲಿ ತಿಳಿಯಪಡಿಸ್ತಾರೆ. ಫಸ್ಟ್ ಪ್ಲಾನಿಂಗ್, ಯೋಜನೆ ಬೇಕೇ ಬೇಕು. ಅಂದರೆ ನಾವು ಯಾವುದೇ ಕಾರ್ಯವನ್ನು ನಿರ್ವಹಿಸಬೇಕಾದ್ರೂ ಸಹ ಪೂರ್ವ ಯೋಜನೆ ಅಥವಾ ಪೂರ್ವ ಚಿಂತನೆ ಅವಶ್ಯಕ. ಪೂರ್ವ ಚಿಂತನೆ ಪೂರ್ವ ಯೋಜನೆಯ ಮೂಲಕ ಈ ಒಂದು ಸಾರ್ವಜನಿಕ ಆಡಳಿತದಲ್ಲಿ ಎಲ್ಲ ಕೆಲಸ ಕಾರ್ಯಗಳ ಯೋಜನೆಗಳನ್ನು ಸಿದ್ಧಪಡಿಸಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ನೆಕ್ಸ್ಟ್ ಆರ್ಗನೈಸೇಷನ್ ಸಂಘಟನೆ. ಈ ಸಂಘಟನೆ ಎಂದಾಗ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಕಾರ್ಯಾಂಗವನ್ನು ನಿರ್ವಹಿಸಬೇಕಾದರೆ ಸಂಘಟನೆ ಅಥವಾ ವ್ಯವಸ್ಥಾಪನೆ ಬಹುಮುಖ್ಯ. ಅಂದರೆ ಈ ಸಂಘಟನೆ ಮತ್ತು ವ್ಯವಸ್ಥಾಪನೆ ಅನ್ನುವಂಥದ್ದು ಸಾರ್ವಜನಿಕ ಆಡಳಿತದಲ್ಲಿ ಕಾರ್ಯನಿರ್ವಹಣೆಗೆ ಬೇಕಾದಂತಹ ಆಡಳಿತದ ವ್ಯವಸ್ಥೆಯನ್ನು ನಿರ್ವಹಿಸುತ್ತದೆ. ಇನ್ನು ನಂತರ ಎಸ್ ಸ್ಟಾಫ್ ಸಿಬ್ಬಂದಿ ವ್ಯವಸ್ಥೆಯನ್ನು ಸೂಚಿಸುತ್ತೆ. ಏನು ಸಿಬ್ಬಂದಿ ವ್ಯವಸ್ಥೆ? ಇಲ್ಲಿ ಸಿಬ್ಬಂದಿ ವರ್ಗ ಸಾರ್ವಜನಿಕ ಆಡಳಿತದಲ್ಲಿ ಇದ್ದಾಗ ಸಾರ್ವಜನಿಕ ಆಡಳಿತದ ನಿರ್ವಹಣೆ, ಸಿಬ್ಬಂದಿ ವರ್ಗ, ಯಾವ ರೀತಿಯಲ್ಲಿ ಸಿಬ್ಬಂದಿ ವರ್ಗ ಇಲಾಖೆಗೆ ಅವಶ್ಯಕವಿರುತ್ತದೆ, ಯಾವ ರೀತಿಯಾಗಿ ಇವರನ್ನು ನೇಮಕಾತಿ ಮಾಡಲಾಗುತ್ತದೆ, ಹೇಗೆ ತರಬೇತಿಯನ್ನು ಮತ್ತು ಸೇವಾ ನಿಯಮಗಳನ್ನು ನಿರ್ಧರಿಸಲಾಗುತ್ತದೆ ಅನ್ನುವಂಥದ್ದನ್ನು ಸೂಚಿಸುತ್ತದೆ. ಇನ್ನು ಡಿ ಡೈರೆಕ್ಷನ್ ನಿರ್ದೇಶನ ಅನ್ನುವಂತಹ ಒಂದು ಅರ್ಥ ಏನನ್ನು ಕೊಡುತ್ತದೆ ಅಂದಾಗ ಇಲ್ಲಿ ಹೇಳ್ತಾರೆ, ಆಡಳಿತದಲ್ಲಿ ಉದ್ದೇಶಿತ ಗುರಿಯನ್ನು ಸಾಧಿಸಬೇಕಾದರೆ ನಮಗೆ ಪ್ರಮುಖವಾಗಿ ಸಿಬ್ಬಂದಿ ವರ್ಗಕ್ಕೆ ಒಂದು ದಕ್ಷತೆ ಮುಖ್ಯ. ಈ ದಕ್ಷತೆ ಬರಬೇಕು ಅಂದಾಗ ಅದಕ್ಕೆ ಮಾರ್ಗನಿರ್ದೇಶನ ನೀಡುವಂಥದ್ದು, ನಿರ್ದೇಶನ ಕೊಡುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಇನ್ನು ನಂತರ ಕೋಆರ್ಡಿನೇಷನ್ ಸಂಯೋಜನೆ. ಇಲ್ಲಿ ಈ ಸಂಯೋಜನೆಯನ್ನು ನಾವು 5ನೇ ಹಂತದಲ್ಲಿ ವ್ಯಾಪ್ತಿಯಲ್ಲಿ ಸೂಚಿಸುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಸರ್ಕಾರದ ಎಲ್ಲ ವಿವಿಧ ಇಲಾಖೆಗಳ ನಡುವೆ ನಾವು ಸಮನ್ವಯದಿಂದ ಸಾಮೂಹಿಕ ಪ್ರಯತ್ನದ ಮೂಲಕ ಸಂಯೋಜನೆಯ ಮೂಲಕ ಕೆಲಸವನ್ನು ನಿರ್ವಹಿಸಬೇಕಾಗುತ್ತದೆ. ನಂತರದ ಅಕ್ಷರ ಆರ್ ರಿಪೋರ್ಟ್ ವರದಿ ಮಾಡುವಂಥದ್ದು. ಇಲ್ಲಿ ಆಡಳಿತದ ಪ್ರತಿಯೊಂದು ಹಂತವೂ ಸಹ ಇಲಾಖೆಯಲ್ಲಿ ನೈಜವಾಗಿ ಅದರ ಕಾರ್ಯಚಟುವಟಿಕೆಗಳನ್ನು ಅದನ್ನು ನಿಗದಿತವಾದಂತಹ ಕಾಲದಲ್ಲಿ ಜನರಿಗೆ ತಲುಪಿಸಬೇಕು ಅಂದಾಗ ಈ ಒಂದು ಯೋಜನೆ ಬಹಳ ಮುಖ್ಯವಾಗಿದೆ. ಇನ್ನು ನೆಕ್ಸ್ಟ್ ಬಜೆಟ್ ಅಂತ ಹೇಳಿ ಹೇಳ್ತಾರೆ. ಆಯವ್ಯಯ. ಆಡಳಿತದಲ್ಲಿ ಹಣ ಬಹಳ ಮುಖ್ಯ. ಹಣ ಇಲ್ಲ ಅಂದಾಗ ಆಡಳಿತದಲ್ಲಿ ಯಾವ ಕಾರ್ಯವನ್ನು ಸಹ ನಾವು ನಿರ್ವಹಿಸಲಿಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ಇಲ್ಲಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತದಲ್ಲಿ ಈ ಒಂದು ಹಣ ಬಹಳ ಮುಖ್ಯವಾಗಿರುತ್ತದೆ. ಹೀಗೆ ಈ ಆಡಳಿತದಲ್ಲಿ ಬಹಳ ಮುಖ್ಯವಾಗಿ ಆಡಳಿತದ ಒಂದು ಪದ್ಧತಿಯಲ್ಲಿ ನಾವು ನೋಡಬೇಕು ಅಂದಾಗ ಈ ಲೂಥರ್ ಗಲಿಕ್ ಅವರು ಸಂಯೋಜನೆಯಲ್ಲಿ ತಿಳಿಸಿರುವಂತಹ ಪ್ರಕಾರವಾಗಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ವಾರ್ಕರ್ ಅನ್ನುವಂಥವರು ಮತ್ತೊಬ್ಬ ತಜ್ಞ, ವಾರ್ಕರ್ ಅನ್ನುವಂತಹ ತಜ್ಞ ಇದನ್ನು ಆಡಳಿತ ಸಿದ್ಧಾಂತ ಮತ್ತು ಆಡಳಿತ ಪದ್ಧತಿ ಅಂತೇಳಿ ಕರೀತಾರೆ. ಇಲ್ಲಿ ಆಡಳಿತ ಸಿದ್ಧಾಂತ ಮತ್ತು ಆಡಳಿತ ಪದ್ಧತಿ ಅಂದಾಗ ನಾವು ಆಡಳಿತ ಸಿದ್ಧಾಂತದಲ್ಲಿ ಬಹಳ ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಒಂದು ಪ್ರಾದೇಶಿಕ, ಒಂದು ರಾಜ್ಯ, ಒಂದು ರೀತಿಯಾದಂತಹ ಅಧಿಕಾರಿಗಳ ವರ್ಗಕ್ಕೆ ಮಾತ್ರ ಸಂಬಂಧಪಟ್ಟಂತಹದ್ದಾಗಿರುತ್ತೆ. ಸಿಬ್ಬಂದಿ ನೇಮಕಾತಿ ಇದನ್ನು ಸಂಬಂಧಪಟ್ಟಂತೆ ಆಡಳಿತದ ಸಿದ್ಧಾಂತದಲ್ಲಿ ನೋಡ್ತೀವಿ. ಇನ್ನು ಆಡಳಿತದ ಪದ್ಧತಿಯಲ್ಲಿ ಪ್ರಮುಖವಾಗಿ ರಾಜಕೀಯ ಆಡಳಿತ, ಶಾಸನೀಯ ಆಡಳಿತ, ಹಣಕಾಸಿನ ಆಡಳಿತ, ರಕ್ಷಣೆ ಅನ್ನುವಂಥದ್ದನ್ನು ಬಹಳ ಮುಖ್ಯವಾಗಿ ನಾವು ಆಡಳಿತದ ಪದ್ಧತಿಯಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಬಹು ಮುಖ್ಯವಾಗಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯು ಸಹ ಇಲ್ಲಿ ಏನೇ ಒಂದು ರೀತಿಯಾದಂತಹ ಪರಿಕಲ್ಪನೆಗಳನ್ನು ಹೊಂದಿದ್ರೂ ಸಹ ಈ ಸುಖಿ ರಾಜ್ಯದ ಪರಿಕಲ್ಪನೆಗಳನ್ನು ಮತ್ತಷ್ಟು ವಿಶಾಲಗೊಳಿಸುವುದರ ಮೂಲಕ ಈ ಒಂದು ವ್ಯಾಪ್ತಿ ಇವತ್ತು ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಈ ಪದ್ಧತಿಯ ಅಧ್ಯಯನದಿಂದಾಗಿ ರಾಷ್ಟ್ರಗಳ ಅಭಿವೃದ್ಧಿ, ರಾಷ್ಟ್ರಗಳ ವ್ಯವಸ್ಥೆಯ ಕಾರ್ಯವಿಧಾನ ಮತ್ತು ರಾಷ್ಟ್ರಗಳು ಅಂತಾರಾಷ್ಟ್ರೀಯವಾದಂತಹ ಆಡಳಿತದ ವ್ಯವಸ್ಥೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡುವಂಥದ್ದಾಗಿದೆ.
ಅಂದರೆ ಸಾರ್ವಜನಿಕ ಆಡಳಿತವನ್ನು ನಾವು ಬಹು ಮುಖ್ಯವಾಗಿ ನೋಡಿದಾಗ ಏನೇ ಒಂದು ಸಾರ್ವಜನಿಕ ಆಡಳಿತ ಇದ್ರೂ ಸಹ ಸಾಮಾಜಿಕ ಅಭಿವೃದ್ಧಿ ಮತ್ತು ಹಿತರಕ್ಷಣೆಯ ಕಾರ್ಯದ ಜವಾಬ್ದಾರಿಯನ್ನು ಹೊಂದಿ ಕೆಲಸವನ್ನು ನಿರ್ವಹಿಸುತ್ತದೆ ಅಂತ ಹೇಳ್ಬೋದಾಗಿದೆ. ನಾವು ನಂತರದ ಒಂದು ವಿಷಯವನ್ನು ನೋಡಿದಾಗ ಇಂಪಾರ್ಟೆನ್ಸ್ ಆಫ್ ದಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇಂಪಾರ್ಟೆನ್ಸ್ ಆಫ್ ದಿ ಸ್ಟಡಿ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತದ ಒಂದು ಮಹತ್ವ. ಏನು ಸಾರ್ವಜನಿಕ ಆಡಳಿತದ ಮಹತ್ವ? ಇಲ್ಲಿ ಸಾರ್ವಜನಿಕ ಆಡಳಿತದ ಪಿತಾಮಹ ವುಡ್ರೋ ವಿಲ್ಸನ್ ಅವರು 1887ರಲ್ಲೇ ಸಹ ಹೇಳ್ತಾರೆ, ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ಒಂದು ಸಾರ್ವಜನಿಕ ಆಡಳಿತದ ವಿಜ್ಞಾನ ಅಂತ ಪರಿಗಣಿಸ್ತಾರೆ. ಸಾರ್ವಜನಿಕ ಆಡಳಿತದ ಒಂದು ವಿಜ್ಞಾನ ಅಂತೇಳಿ ಪರಿಗಣಿಸುವುದರ ಮೂಲಕ ಸಾರ್ವಜನಿಕ ಆಡಳಿತವು ಸಮಾಜದ ಒಂದು ಅವಿಭಾಜ್ಯವಾದಂತಹ ಅಂಗವಾಗಿದೆ. ಇವತ್ತು ಆಧುನಿಕ ಯುಗದಲ್ಲಿ ಒಂದು ಪ್ರಧಾನವಾದಂತಹ ಅಂಶವಾಗಿದೆ ಎಂದಾಗ ಅದು ಆಡಳಿತಾತ್ಮಕ ರಾಜ್ಯದ ಪರಿಕಲ್ಪನೆಯ ಒಂದು ಉಗಮದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಹೆಚ್ಚಿನ ಮಾನ್ಯತೆಯನ್ನು ಪಡೆದಿದೆ. ಸಾರ್ವಜನಿಕ ಆಡಳಿತ ಉದ್ದೇಶ ಮಾನವನ ಒಳಿತು ಮತ್ತು ಅಂತಿಮವಾಗಿ ಈ ಒಂದು ಸುಖಿ ರಾಜ್ಯದ ನಿರ್ಮಾಣದ ಕಾರ್ಯಗಳನ್ನು, ಅದರ ಮೂಲಭೂತವಾದಂತಹ ಕಾರ್ಯಾಂಗದ ಕಾನೂನಿನ ರಕ್ಷಣೆ ಮತ್ತು ಅದಕ್ಕೆ ಪೂರಕವಾದಂತಹ ಅಂಶಗಳನ್ನು ಸಾರ್ವಜನಿಕ ಆಡಳಿತದಲ್ಲಿ ನಾವು ಕಾಣ್ತೀವಿ. ಹಾಗಾಗಿ ಈ ಒಂದು ಸಾರ್ವಜನಿಕ ಆಡಳಿತವನ್ನು ಆಧುನಿಕ ಸರ್ಕಾರದ ಹೃದಯ ಅಂತೇಳಿ ಪರಿಗಣಿಸುವುದರ ಮೂಲಕ ಈ ಸಾರ್ವಜನಿಕ ಆಡಳಿತವನ್ನು ನಾವು ಪ್ರಮುಖವಾಗಿ ಇದರ ಪ್ರಾಮುಖ್ಯತೆಯನ್ನು ಆಡಮ್ಸ್ ಬ್ರೂಕ್ ಅನ್ನುವಂಥವರು 1913ರಲ್ಲಿ ಇದರ ಒಂದು ಮಹತ್ವವನ್ನು ಆಧುನಿಕ ಪ್ರಪಂಚ ಹೇಗೆ ಬೆಳೀತಾ ಇದೆ, ರಾಜ್ಯ ಮತ್ತು ಪ್ರಪಂಚಗಳು ಬೆಳೆದಂತೆ ರಾಜ್ಯಗಳ ಕಾರ್ಯಗಳ ನಿರ್ವಹಣೆ ಮತ್ತು ಇತರ ರಾಷ್ಟ್ರಗಳ ಒಂದು ಕಾರ್ಯದ ವ್ಯಾಪ್ತಿ ಹೇಗೆ ಹೆಚ್ಚಾಗ್ತಾ ಇದೆ, ಇದು ವ್ಯಕ್ತಿಗಳ ಮತ್ತು ಸಮಾಜದ ಹಿತಕ್ಕಾಗಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಹಾಗಾಗಿ ಇದರ ಅಧ್ಯಯನ ಇವತ್ತು ಸಾಕಷ್ಟು ರೀತಿಯಲ್ಲಿ ಮಹತ್ವವನ್ನು ಪಡ್ಕೊಂಡಿರುವಂಥದ್ದನ್ನು ಕಾಣ್ತೀವಿ. ಹಾಗಾದರೆ ಇಲ್ಲಿ ಈ ಒಂದು ಏನು ಇದರ ಸಿಗ್ನಿಫಿಕೆನ್ಸ್, ಇದರ ಮಹತ್ವ ಏನು, ಇದರ ಒಂದು ಅಧ್ಯಯನ ಏನು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ. ಫಸ್ಟ್ ಒನ್, ಜನತೆಯ ಜೀವನವನ್ನು ಉತ್ತಮಗೊಳಿಸಲು. ಇಟ್ ಮೀನ್ಸ್ ಟೋಟಲಿ ಸೆಕ್ಯೂರ್ ಆಫ್ ದಿ ಪೀಪಲ್ಸ್. ಸಾರ್ವಜನಿಕ ಆಡಳಿತ ಇವತ್ತು ಜನರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಹಾಗಾದರೆ ಸಮಾಜದಲ್ಲಿ ಮಾನವ ಹುಟ್ಟಿನಿಂದ ಆರಂಭವಾಗಿ ಆತ ಒಂದು ಅಂದರೆ ನಿಧನದವರೆಗೂ ಸಹ ಆತನದ ಜೀವನದ ಪ್ರತಿ ಹಂತದಲ್ಲೂ ಸಹ ಒಂದು ಮಿಳಿತಗಳನ್ನು ಕಾಣ್ತೀವಿ. ಆ ಎಲ್ಲ ಹಂತದಲ್ಲೂ ಸಹ ಆತ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಲ್ಲಿಯೇ ಸಹ ಜೀವಿಸಬೇಕಾಗುತ್ತೆ. ಆಗ ನೋಡಿದಾಗ ಸಾರ್ವಜನಿಕ ಆಡಳಿತ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಸಹ ಹಾಸುಹೊಕ್ಕಾಗಿರುವಂಥದ್ದು ಇಲ್ಲಿ ಕಂಡುಬರುತ್ತೆ. ಉದಾಹರಣೆಗೆ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆಯನ್ನು ನೋಡ್ಬೋದಾಗಿದೆ. ಇನ್ನು ಸೆಕೆಂಡ್ ಒನ್ ನೋಡಿದಾಗ ಸಮಾಜದ ಪ್ರಗತಿ. ಇಟ್ ಮೀನ್ಸ್ ಸೊಸೈಟಿ ಡೆವಲಪ್ಮೆಂಟ್ ಅಂತೇಳಿ ನೋಡ್ತೀವಿ. ಇಲ್ಲಿ ಏನು ಸಮಾಜದಲ್ಲಿ ಶಾಂತಿ ಮತ್ತು ವ್ಯವಸ್ಥಿತತೆಯನ್ನು ಕಾಪಾಡುವಂಥದ್ದು ಈ ಸಾರ್ವಜನಿಕ ಆಡಳಿತದ ಜವಾಬ್ದಾರಿ. ಹಾಗಾಗಿ ಸಮಾಜದಲ್ಲಿ ಶಾಂತಿ ಕಾಪಾಡಿ ಅದರ ಪ್ರಗತಿಯತ್ತ ಕೊಂಡೊಯ್ಯುವಂತಹ ಜವಾಬ್ದಾರಿ ಸಾರ್ವಜನಿಕ ಆಡಳಿತದ ಮೇಲಿದೆ. ಹಾಗಾಗಿ ಸಮಾಜದ ಉದ್ದೇಶಿತವಾದಂತಹ ಗುರಿಯನ್ನು ಕಾರ್ಯಗತಗೊಳಿಸಬೇಕಾದರೆ ಈ ಒಂದು ಸಾರ್ವಜನಿಕ ಆಡಳಿತ ಬಹಳ ಮುಖ್ಯವಾಗಿದೆ. ಹಾಗಾಗಿ ಇವತ್ತು ಸಾರ್ವಜನಿಕ ಆಡಳಿತದಲ್ಲಿ ಸರ್ಕಾರದಲ್ಲಿ ಬಂದಂತಹ ಸಮಸ್ಯೆಗಳನ್ನು, ಅಂದರೆ ಸರ್ಕಾರದ ಸಮಸ್ಯೆಗಳು ಅಂದಾಗ ಯುದ್ಧ ಆಗಿರ್ಬೋದು ಅಥವಾ ರೋಗ ರುಜಿನಗಳು, ಬಡತನ, ಇವುಗಳನ್ನು ನಿರ್ಮೂಲನೆ ಮಾಡುವಂತಹ ಸಂದರ್ಭದಲ್ಲಿ ಹೇಗೆ ಸಾರ್ವಜನಿಕ ಆಡಳಿತದ ಪ್ರಗತಿಗೆ, ಜನರ ಪ್ರಗತಿಗೆ ಹೇಗೆ ಸಮಾಜದ ಡೆವಲಪ್ಮೆಂಟ್ಸಿಗೆ ಕಾರ್ಯಕ್ರಮಗಳನ್ನು ನಿರೂಪಣೆಯನ್ನು ಮಾಡುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ನಂತರ ಆರ್ಥಿಕ ಹಿತಾಸಕ್ತಿಯ ರಕ್ಷಣೆ. ನಮಗೆ ಎಕನಾಮಿಕ್ ಪ್ರೊಟೆಕ್ಷನ್ ಬೇಕೇ ಬೇಕು. ಹೇಗಿದೆ ಇದು? ಇಲ್ಲಿ ಒಂದು ರಾಷ್ಟ್ರದ
ಆರ್ಥಿಕ ಹಿತಾಸಕ್ತಿಗಳು ಸಹ ರಕ್ಷಿಸುವಂತಹ ಜವಾಬ್ದಾರಿಯೂ ಕೂಡ ಸಾರ್ವಜನಿಕ ಆಡಳಿತದ ಮೇಲಿರುತ್ತದೆ. ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಯೂ ಸಹ ಸಾಧಿಸಲು ನಮಗೆ ಪ್ರಮುಖವಾಗಿ ಸರ್ಕಾರದ ನೀತಿ ನಿರೂಪಣೆಯನ್ನು ಹಾಗೂ ಸರ್ಕಾರ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ತಾ ಇದೆ, ಏನು ಇದರ ಪಾತ್ರ ಅನ್ನುವಂಥದ್ದು ಸಹ ನಮಗೆ ಪ್ರಮುಖವಾಗಿ ನಮಗೆ ಬೇಕಾಗಿರುವಂಥದ್ದು ಸಾರ್ವಜನಿಕ ಆಡಳಿತದಲ್ಲಿ ಕಾಣ್ತೀವಿ. ಇನ್ನು ಸಾಮಾಜಿಕ ಬದಲಾವಣೆಯ ಸಾಧನ, ಇಟ್ ಈಸ್ ಫಾರ್ ಸೋಷಿಯಲ್ ಚೇಂಜಸ್. ಇಲ್ಲಿ ನಾವು ನೋಡ್ತೀವಿ, ಸಾರ್ವಜನಿಕ ಆಡಳಿತವು ಸಮಾಜದಲ್ಲಿನ ಸುಧಾರಣೆ ಮತ್ತು ಬದಲಾವಣೆಯನ್ನು ಬಯಸುವಂತಹ ಸಾಧನವಾಗಿದ್ದು, ಇದು ಮಾರ್ಗದರ್ಶನವನ್ನು ಸಹ ನೀಡುವುದರ ಮೂಲಕ ಪ್ರಮುಖವಾಗಿ ಸಾರ್ವಜನಿಕ ಆಡಳಿತದ ಒಳಿತು ಮತ್ತು ಪ್ರಗತಿಯನ್ನು ಕಂಡುಕೊಂಡಿದೆ. ಇನ್ನು ಸ್ಟೇಬಲ್, ಇದರ ಒಂದು ಇಂಪಾರ್ಟೆನ್ಸ್ನಲ್ಲಿ ನಾವು ನೋಡೋದು ಅಂದರೆ ಸ್ಥಿರತೆ. ಸಮಾಜದಲ್ಲಿ ಸಾರ್ವಜನಿಕ ಆಡಳಿತವು ಸ್ಥಿರತೆಯನ್ನು ಒದಗಿಸುವಂತಹ ಒಂದು ಪ್ರಕ್ರಿಯೆಯನ್ನು ಆಗಿದ್ದು, ಆ ಶಕ್ತಿಯನ್ನು ಸಹ ಒದಗಿಸುತ್ತೆ. ಇಲ್ಲಿ ಅಭಿವೃದ್ಧಿ ಮತ್ತು ಬದಲಾವಣೆ ಈ ಎಲ್ಲ ಪ್ರಕ್ರಿಯೆಗಳು ಸಹ ಸಾರ್ವಜನಿಕ ಆಡಳಿತದಲ್ಲಿ ನಾವು ವಿಶಿಷ್ಟವಾದಂತಹ ಪ್ರತಿಯೊಂದು ಹಂತದ ಕಾರ್ಯಚಟುವಟಿಕೆಯಲ್ಲೂ ಸಹ ಕಾಣ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ಏನೇ ರೀತಿಯಾದಂತಹ ಸಮಾಜ, ವ್ಯಕ್ತಿ, ಸರ್ಕಾರ ಎಲ್ಲವೂ ಬದಲಾವಣೆ ಆಗ್ಬೋದು. ಆದರೆ ಇಲ್ಲಿ ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ಸ್ಥಿರವಾಗಿದ್ದು, ಅದು ಅಭಿವೃದ್ಧಿಯ ಉದ್ದೇಶವನ್ನು ಹೊಂದಿ ಜನತೆಯ ಮತ್ತು ಉದ್ದೇಶಿತ ಗುರಿ ಸಾಧನೆಗಳನ್ನು ಸಾಧಿಸುವಂತಹ ಅಂಶವನ್ನು ನೋಡ್ತೀವಿ. ನೆಕ್ಸ್ಟು ಪ್ಲಾನಿಂಗ್ ಪ್ರೋಸೆಸ್, ಯೋಜನಾ ಪ್ರಕ್ರಿಯೆ. ರಾಜ್ಯ ಮತ್ತು ಸರ್ಕಾರದಲ್ಲಿ ಹೆಚ್ಚುತ್ತಿರುವಂತಹ ಕಾರ್ಯಕ್ರಮಗಳ ಯೋಜನೆಯ ಒಂದು ಪದ್ಧತಿಯೂ ಸಹ ಅಗತ್ಯವಾಗಿದ್ದು, ಈ ಅಗತ್ಯವನ್ನು ಸಾಧಿಸಬೇಕು ಅಂದರೆ ಭಾರತ ಈಗಾಗಲೇ ಪಂಚವಾರ್ಷಿಕ ಯೋಜನೆಯನ್ನು ಹಮ್ಮಿಕೊಳ್ತಾ ಬರ್ತಾ ಇತ್ತು. ಈಗ ನಾವು ಅದನ್ನು ಪ್ಲಾನಿಂಗ್ ಸಿಸ್ಟಮ್ನಲ್ಲಿ ನೋಡ್ತೀವಿ. ಯೋಜನಾ ಆಯೋಗದಲ್ಲಿ ನೋಡುವುದರ ಮೂಲಕ ಹೇಗೆ ನಮ್ಮ ಯೋಜನಾ ಆಯೋಗದಲ್ಲಿ ಈ ಒಂದು ಯೋಜನಾ ಪ್ರಕ್ರಿಯೆಗಳು ಕಾರ್ಯಗತಗೊಳ್ತಾ ಇದೆ ಅನ್ನುವಂಥದ್ದು ಸಹ ಇವತ್ತಿನ ಸಾರ್ವಜನಿಕ ಆಡಳಿತದ ಮಹತ್ವವನ್ನು ಪಡ್ಕೊಂಡಿರುವಂಥದ್ದನ್ನು ಕಾಣ್ತೀವಿ. ಇನ್ನು ರಾಷ್ಟ್ರೀಯ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಥವಾ ಅದರ ಒಂದು ರಾಷ್ಟ್ರದ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಹೇಗೆ ಸಾರ್ವಜನಿಕ ಆಡಳಿತ ತನ್ನ ಮಹತ್ವವನ್ನು ಪಡ್ಕೊಂಡಿರುತ್ತೆ ಅನ್ನುವಂಥದ್ದು. ಇಲ್ಲಿ ಗಂಭೀರವಾದಂತಹ ಪರಿಸ್ಥಿತಿಗಳನ್ನು ಸಾರ್ವಜನಿಕ ಆಡಳಿತದ ಒಂದು ಪಾತ್ರ ಬಹಳ ನಿರ್ಣಾಯಕವಾಗಿರುತ್ತೆ. ಇಲ್ಲಿ ನಾವು ಸಾರ್ವಜನಿಕ ಆಡಳಿತ ಯಾವ ರೀತಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥದ್ದನ್ನು ನಾವು ಭೂಕಂಪ ಆಗಿರ್ಬೋದು, ಕ್ಷೇಮ, ಪ್ಲಾಗ್ ಅಥವಾ ಇತ್ತಾದ ಒಂದು ಅಂಶಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಪ್ರೆಸೆಂಟ್ ಇವತ್ತು ನಾವು ಕೊರೋನಾ ವೈರಸ್ಸನ್ನು ಸಹ ನೋಡ್ತಾ ಇದ್ದೀವಿ. ಹೇಗೆ ಇಲ್ಲಿ ಸಾರ್ವಜನಿಕ ಆಡಳಿತ ತನ್ನ ಪ್ರೋಸೆಸ್ಸನ್ನು, ತನ್ನ ಪ್ರಕ್ರಿಯೆಗಳನ್ನು, ತನ್ನ ರಾಷ್ಟ್ರದ ಗಂಭೀರ ಪರಿಸ್ಥಿತಿಯಲ್ಲೂ ಸಹ ಸಾರ್ವಜನಿಕ ಆಡಳಿತ ಹೇಗೆ ತನ್ನ ಪರಿಹಾರವನ್ನು ವಿತರಿಸುತ್ತೆ, ಹೇಗೆ ಸಾರ್ವಜನಿಕ ಆಡಳಿತ ತನ್ನ ಪಾತ್ರವನ್ನು ನಿರ್ವಹಿಸುತ್ತೆ ಅನ್ನುವಂಥದ್ದನ್ನು ಸಹ ನೋಡ್ಬೋದಾಗಿದೆ. ಟೋಟಲಿ ಲಾಸ್ಟ್ ಇದರ ಇಂಪಾರ್ಟೆನ್ಸನ್ನು ನೋಡೋದಾದರೆ ವೆಲ್ಫೇರ್ ಸ್ಟೇಟ್, ಸುಖಿ ರಾಜ್ಯ. ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ನಾವು ಪೊಲೀಸ್ ರಾಜ್ಯಕ್ಕೆ ಬದಲಾಗಿ ಇಂದು ನಾವೆಲ್ಲರೂ ಸುಖಿ ಕಲ್ಯಾಣದ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ಸುಖಿ ಕಲ್ಯಾಣದ ರಾಜ್ಯದಲ್ಲಿ ಪ್ರಮುಖವಾಗಿ ಹೇಗೆ ಈ ಒಂದು ಸುಖಿ ಕಲ್ಯಾಣದ ರಾಜ್ಯದಲ್ಲಿ ಜನತೆಗೆ ಈ ಸಾರ್ವಜನಿಕ ಆಡಳಿತದ ಮೂಲಕ ಸೇವೆಗಳನ್ನು ನೀಡುವುದರ ಮೂಲಕ ಹೇಗೆ ತನ್ನ ಆಡಳಿತವನ್ನು, ತನ್ನ ಅಧಿಕಾರಗಳ ಕಾರ್ಯಗಳನ್ನು ನೀಡ್ತಾ ಇದೆ. ಹಾಗಾಗಿ ಈ ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ಇಲ್ಲಿ ವ್ಯಕ್ತಿಗೂ ಪ್ರಾಮುಖ್ಯತೆಯನ್ನು ನೀಡಬೇಕು, ವ್ಯಕ್ತಿಯ ಜೀವನಕ್ಕೂ ಅವಶ್ಯಕವಾದಂಥ ಭದ್ರತೆ ಒದಗಿಸಬೇಕು, ಸಮಾಜಕ್ಕೂ ಭದ್ರತೆಯನ್ನು ನೀಡಬೇಕು. ಹಾಗಾಗಿ ಉತ್ತಮ ಜೀವನ, ಸೌಕರ್ಯ ಮತ್ತು ರಕ್ಷಣೆ, ಅರ್ಹತೆ ಇವೆಲ್ಲವನ್ನು ಸಮಾನವಾಗಿ ಸಾಧಿಸುವುದರ ಮೂಲಕ ಈ ಬೃಹತ್ ಕಾರ್ಯವನ್ನು ಪೂರೈಸುವಂತಹ ಜವಾಬ್ದಾರಿ ಸಾರ್ವಜನಿಕ ಆಡಳಿತಕ್ಕೆ ಮಾತ್ರವಿದೆ. ಹಾಗಾಗಿ ಸರ್ಕಾರದ ಭವಿಷ್ಯ ಮತ್ತು ನಾಗರಿಕತೆಯ ಭವಿಷ್ಯ, ಒಂದು ನಾಗರಿಕ ಸಮಾಜದ ಕರ್ತವ್ಯಗಳನ್ನು ಅರ್ಹ ರೀತಿಯಲ್ಲಿ ನಿಭಾಯಿಸಬಲ್ಲ ಆಡಳಿತದ ವಿಧಾನಗಳನ್ನು ಬೆಳೆಸುವ ನಮ್ಮ ಸಾಮರ್ಥ್ಯ ಮೇಲೆ ಇನ್ಯಾರ ಮೇಲೂ ಸಹ ಇಲ್ಲ. ಅಂದರೆ ಇದರ ಸಾಮರ್ಥ್ಯ ಸಂಪೂರ್ಣವಾಗಿ ನಿರ್ವಹಿಸುವಂಥದ್ದು ಸಾರ್ವಜನಿಕ ಆಡಳಿತ. ಹಾಗಾಗಿ ನೆಹರು ಹೇಳುವಂತೆ ದೇಶದ ಚುಕ್ಕಾಣಿ ನಿಜವಾದಂತಹ ಅರ್ಥದಲ್ಲಿ ಆಡಳಿತಾಂಗದಲ್ಲಿ ಇರುತ್ತದೆ ವಿನಃ ಬೇರೆಲ್ಲೂ ಇರಲಿಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ಇಲ್ಲಿ ಎಲ್ಲ ಸನ್ನಿವೇಶ, ಎಲ್ಲ ಪರಿಸ್ಥಿತಿಯಲ್ಲೂ ಸಹ ನಾವು ಪ್ರಮುಖವಾಗಿ ಸಾರ್ವಜನಿಕ ಆಡಳಿತ ಯಾವ ರೀತಿಯಾದಂತಹ ಒಂದು
ಪ್ರಕ್ರಿಯೆಗಳನ್ನು ಕಾಣ್ತಾ ಹೋಗುತ್ತೆ. ಹಾಗಾಗಿ ಹೆನ್ರಿ ಫಾಯಲ್ ಅವರು ಹೇಳ್ತಾರೆ, ಇದು ಪ್ರಕ್ರಿಯೆ ಸಾರ್ವತ್ರಿಕವಾದದ್ದು ಅನ್ನುವಂಥದ್ದನ್ನು ನೀಡುವುದರ ಮೂಲಕ ನಿಜಕ್ಕೂ ಸಹ ಸಮಾಜ ಅತಿ ಹೆಚ್ಚಾಗಿ ರಾಜಕೀಯ ವ್ಯವಸ್ಥೆಯನ್ನು ಅವಲಂಬಿಸಿದರೂ ಸಹ ಇಲ್ಲಿ ರಾಜಕೀಯ ವ್ಯವಸ್ಥೆ ತನ್ನ ಆಡಳಿತಾತ್ಮಕ ವ್ಯವಸ್ಥೆಯ ಮೇಲೆ ಯಾವ ರೀತಿಯಾಗಿ ಅವಲಂಬನೆಯನ್ನು ಪಡ್ಕೊಂಡಿದೆ ಅನ್ನುವಂಥದ್ದನ್ನು ನಾವು ಪ್ರಮುಖವಾಗಿ ಈ ಸಾರ್ವಜನಿಕ ಆಡಳಿತದಿಂದ ಕಂಡುಕೊಳ್ತೀವಿ. ಥ್ಯಾಂಕ್ ಯು ಆಲ್.